ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನನ್ನ ಬರ್ತ್ಡೇ ವಿಡಿಯೋ ಅಂತಲೇ ಹೇಳ್ಬೋದು. ಆವತ್ತಿನ ದಿನ ಪೂರ್ತಿಯಾಗಿ ಯಾವ ರೀತಿ ಇತ್ತು ಏನು ಅನ್ನೋದನ್ನು ಈ ವಿಡಿಯೋಲಿ ನಾನು ಶೇರ್ ಮಾಡ್ತೇನೆ. ಹಾಗೆ ಇದರಲ್ಲಿ ಒಂದೆರಡು ಗುಡ್ ನ್ಯೂಸ್ ಸಹ ಇದೆ. ನನಗಂತೂ ತುಂಬಾ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದನ್ನು ಸಹ ಈ ವಿಡಿಯೋಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಆ ವಿಡಿಯೋ ಎಲ್ಲ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮಗೆ ಸಿಗ್ತಾ ಇರುತ್ತೆ. ಇಲ್ಲಿ ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಡು, ಅಂದರೆ ಬೆಳಗ್ಗಿನ ಮಾಮೂಲಿ ರುಟೀನ್ ಕೆಲಸ ಇದ್ದೇ ಇರುತ್ತಲ್ವ. ಏನೇ ಇರಲಿ ನಮ್ಮ ಕೆಲಸ ನಮಗೆ ಇದ್ದೇ ಇರುತ್ತೆ. ಆವತ್ತಿನ ದಿನ ಬೆಳಗ್ಗೆನೆಲ್ಲ ಪೂರ್ತಿ ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟಿಗೆ ಇಲ್ಲಿ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಎಲ್ಲೋ ಹೋಗಲಿ, ಆಚೆ ದೇವಸ್ಥಾನಕ್ಕೆ ಹೋಗಲಿ ಮನೇಲಿ ದೀಪ ಹಚ್ಚೋದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಫಸ್ಟು ಪೂಜೆಯಿಂದನೇ ಒಂದು ಬರ್ಡೇ ಸೆಲೆಬ್ರೇಷನ್ ಅದು ಶುರುವಾಗುವಂಥದ್ದು. ಫಸ್ಟಿಗೆ ಇಲ್ಲಿ ಮನೆಯಲ್ಲೆಲ್ಲ ಫಸ್ಟ್ ಪೂಜೆ ಮಾಡ್ಕೊಂಬಿಡ್ತೀನಿ. ಯಾಕಂದ್ರೆ ಅದೊಂಥರ ನನಗೆ ಒಂದು ಒಳ್ಳೆ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಮನೇಲಿ ಪೂಜೆ ಮುಗಿಸ್ಕೊಂಬಿಟ್ರೆ ನನಗೆ ಏನಿಲ್ಲ ಅಂದರೂ ಅಟ್ಲೀಸ್ಟ್ ನನ್ನ ಬರ್ಡೇ ದಿನ ಆದರೂ ನಾನು ಮನೇಲಿ ಪೂಜೆ ಮಾಡಲೇಬೇಕು. ಡೈಲಿ ಮಾಡೇ ಮಾಡ್ತೀನಿ. ಮ್ಯಾಕ್ಸಿಮಮ್ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಒನ್ ಟೈಮ್ ಆದರೂ ಇಲ್ಲ, ಬೆಳಗ್ಗೆ ಇಲ್ಲ ಈವ್ನಿಂಗ್ ಅಂತ. ಇವತ್ತು ಬೆಳಗ್ಗೆ ಪೂಜೆ ಸಹ ಮಾಡ್ಕೋತಾಯಿದ್ದೀನಿ. ಒಂದು 10:30, 11 ಆಗಿತ್ತು. ಆ ಟೈಮಲ್ಲಿ ಎಲ್ಲ ಇವತ್ತು ಪೂಜೆ ಮಾಡ್ಕೊತಾ ಇರುವಂಥದ್ದು. ಈ ದಿನ ಸಂಕಷ್ಟಿ ಬೇರೆ ಇದ್ದಿದ್ದರಿಂದ ಬೆಳಗ್ಗೆ ಪೂಜೆ ಮುಗಿಸಿ ಮತ್ತೆ ನಾನು ಬೇರೆ ಕೆಲಸನ ಮಾಡ್ಕೊಂಡಿದ್ದು. ನನಗೆ ಗಣೇಶ ಅಂದರೆ ತುಂಬಾ ಇಷ್ಟವಾದಂಥ ದೇವರು. ನಾನು ಬುದ್ಧಿ ಬಂದಾಗಿದೆ ನಾನು ಸಂಕಷ್ಟ ಪೂಜೆ ಸಹ ಮಾಡ್ತಾಯಿದ್ದೆ. ಬಟ್ ಇವಾಗೆಲ್ಲ ಆಗೋದಿಲ್ಲ. ಸ್ವಲ್ಪ ಮಾಮೂಲಿ ಪೂಜೆ ಎಲ್ಲ ಮಾಡ್ಕೋತೀನಿ. ಉಪವಾಸ ಎಲ್ಲ ಇದು ಮಾಡೋ ಅಷ್ಟು ಆಗೋದಿಲ್ಲ. ಅದಕ್ಕೋಸ್ಕರ ಇವಾಗೇನು ಸಂಕಷ್ಟಿ ಮಾಮೂಲಿಯಾಗಿ ಮಾಡಲ್ಲ, ಉಪವಾಸ ಇದ್ದೇನು ಮಾಡೋದಿಲ್ಲ. ಹಾಗೆ ಮಾಮೂಲಿಯಾಗಿ ಯಾವಾಗ ಹೆಂಗೆ ದೀಪ ಹಚ್ಕೋತೀನೋ ಅದೇ ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಳ್ಳುವಂಥದ್ದು. ಫೈನಲಾಗಿ ಇವಾಗ ಮಹಾಮಂಗಳಾರತಿ ಸಹ ಮಾಡ್ತಾಯಿದ್ದೀನಿ. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ, ಅಂದರೆ ಮನೆ ಒಳಗಡೆ ಮತ್ತು ಆಚೆ ತುಳಸಿ ಹತ್ರ ಎಲ್ಲನೂ ಫಸ್ಟಿಗೆ ಮಹಾಮಂಗಳಾರತಿ ಮುಗಿಸ್ಕೊಬಿಡ್ತೀನಿ. ಇನ್ನು ಅದಾದಮೇಲೆ ಇವಾಗ ಇಲ್ಲಿ ನಾನು ಅಷ್ಟೋತ್ತರನ ಓದ್ಕೋತಾ ಇರ್ತೀನಿ. ನಾನು ಡೈಲಿ ಒಂದು ಅಷ್ಟೋತ್ತರ ಅಂತ ಓದ್ತೀನಿ. ಇವತ್ತು ಸಂಕಷ್ಟ ಆಗಿರೋದ್ರಿಂದ ಗಣೇಶಂದು ಓದ್ಕೊತಾ ಇದ್ದೀನಿ. ಇದು ರೆಗ್ಯುಲರಾಗಿರುತ್ತೆ. ಯಾವ್ದಾದ್ರು ದಿನಕ್ಕೆ ಒಂದು ಅಷ್ಟೋತ್ತರ ಓದ್ಕೊಳ್ಳುವಂಥದ್ದು ನನಗೆ ರೂಢಿ. ಒಂಥರ ಒಳ್ಳೆ ಪಾಸಿಟಿವ್ ಆಗಿರುತ್ತೆ. ಮೈಂಡು ಅಷ್ಟೇ, ಮನಸ್ಸು ಅಷ್ಟೇ. ಮನೆಯಲ್ಲೂ ಅಷ್ಟೇ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ದಿನ ಪೂಜೆ ಮಾಡಿ ನಮ್ಗೆ ಯಾವ್ದು ಬರುತ್ತೋ ಆ ಒಂಥರನ ಓದ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಮನಸ್ಸಿಗೂ ಅಷ್ಟೇ, ಮನೆಯಲ್ಲೂ ಅಷ್ಟೇ ಸ್ವಲ್ಪ ಒಂಥರ ಪಾಸಿಟಿವಿಟಿ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ಗೆ ಇವತ್ತು ಅವರೆಕಾಳು ಸಾರು ಮಾಡಿ ದೋಸೆ ಮಾಡಿದ್ದೆ. ಅಂದರೆ ರಾಗಿ ಹಿಟ್ಟು, ದೋಸೆ ಹಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು, ರಾಗಿ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ದೋಸೆ ರೀತಿಯಾಗಿ ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅವರೆಕಾಳು ಸಾರಿಗೆ. ಬೆಳಗ್ಗೆ ಸಾಂಬಾರು ಮಾಡಿಬಿಟ್ಟು ದೋಸೆ ಮಾಡಿಬಿಟ್ಟಿದ್ದೆ. ಯಾಕಂದರೆ ಮಧ್ಯಾಹ್ನ ಏನು ಮಾಡೋಕ್ಕೆ ಆಗೋಲ್ಲ, ಸಾಕು ಅದೇ ಸಾಂಬಾರು ಇರುತ್ತೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು. ಇನ್ನು ನೈಟಿಗೆ ನೋಡಬೇಕಿಲ್ಲ, ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ಸಾಂಬಾರು ಮಾಡಿಬಿಟ್ಟು ದೋಸೆ ಮಾಡಿಬಿಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು. ದೋಸೆಗೆ ಮತ್ತು ಸಾರಿಗೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ಸಹ ಮಾಡ್ಕೋತಾ ಇದ್ದೀನಿ. ನನಗೆ ದೋಸೆ, ಚಪಾತಿ ಇವೆಲ್ಲ ಮಾತ್ರ ತಿನ್ನಬೇಕಾದ್ರೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ಫಸ್ಟೇ ಮಾಡಿಕ್ಬಿಟ್ರೆ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಮಾಡಿಕೊಟ್ಟಾಯಿತು. ಮಕ್ಕಳು, ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಎಲ್ಲ ತಿಂದಾಯಿತು. ಇನ್ನು ನಾನು ಲಾಸ್ಟಲ್ಲಿ ನನಗೆ ಅಂತ ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ಟಿಫನ್ ತಿನ್ಕೊತೀನಿ. ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಕೆಲಸಕ್ಕೆಲ್ಲ ಶುರು ಮಾಡ್ಕೊಂಡೆಲ್ಲ ಮುಗಿಸ್ಕೊಂಡಾಯಿತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗಿಂದ ನಾನು ಬರ್ಡೇ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಕೆಲವೊಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ಇವಾಗೂ ಸಹ ಬರ್ಡೇ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಇವತ್ತು ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. ಈ ಬರ್ಡೇಗೆ ನನಗೆ 2 ಗಿಫ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಂಥ ಒಂದು ದೊಡ್ಡ ಗಿಫ್ಟ್ ಸಹ ಸಿಕ್ಕಿದೆ. ಇದೇನಪ್ಪ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ದು ಪಿನ್ನು. ಫೈನಲಾಗಿ ಇವತ್ತಿಗೆ ಬಂತು. ಹತ್ರ 3 ವರ್ಷ ಆಯಿತು. 3 ವರ್ಷದ ಮೇಲೆ ಆಯಿತು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಸೆಂಟ್ರಲ್ಲಿ ಒಂದು 6 to 7 ಮಂತ್ಸ್ ನಿಲ್ಲಿಸ್ಬಿಟ್ಟಿದ್ದೆ. ಸ್ವಲ್ಪ ಯಾವುದೂ ನಾನು ಮಾಡೋಕ್ಕಾಗಿಲ್ಲ ವೀಡಿಯೋಸ್ ಅಂತ ಅಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದೆ. ಫೈನಲಾಗಿ ಇವತ್ತು ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಇದು ಬಂದು ಆ್ಯಕ್ಚುಲಿ ಫ್ರೈಡೇ ಏನೋ ಬಂದಿದ್ದು. ಫ್ರೈಡೇ ಬಂತು. ಫ್ರೈಡೇಯಿಂದ ಹಾಗೆ ಇಟ್ಕೊಂಡಿದ್ದೆ. ಹಾಗೆ ಹೆಂಗೂ ಬರ್ಡೇ ವಿಡಿಯೋ ಮಾಡಬೇಕಾದ್ರೆ ಬರ್ಡೇ ದಿನನೇ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗಿದ್ದ ಓಪನ್ ಮಾಡುವಂಥದ್ದು. ಎಲ್ಲ ಯೂಟ್ಯೂಬರ್ಸ್ಗೂ ಒಂದು ದೊಡ್ಡ ಅಂದರೆ ಫಸ್ಟ್ ಗೋಲ್ ಅಂತ ಇರೋದೇ ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕು ಅಂತ. ಫೈನಲಾಗಿ ಅದು ಇವತ್ತಿಗೆ ಬಂದಿದೆ. ನನಗಂತೂ ಫುಲ್ ಖುಷಿಯಾಗಿದೆ. ಇದು ಫಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಯೂಟ್ಯೂಬರ್ಸ್ ಆಸೆ ಬೀಳಿದೆ ಫಸ್ಟ್ ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕು, ಯಾವುದು ಇದಿಲ್ದಿರ ಅಂತ. ಫೈನಲಾಗಿ ಅದು ಬಂದಿದೆ. ಇದೊಂದು ತುಂಬ ದೊಡ್ಡ ಆಸೆ ನೆರವೇರಿದೆ. ಇದು ಒಂದು ದೊಡ್ಡ ಗಿಫ್ಟ್ ನನ್ನ ಬಳೆಗೆ, ಫಸ್ಟ್ ಗಿಫ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ಒಂದು ಜುವೆಲ್ಸ್ ತೊಗೊಂಡಿದ್ದೆ. ಸಿಂಪಲಾಗಿ ಚಿಕ್ಕದಾಗಿರುವಂಥ ಒಂದು ಜುವೆಲ್ಸು ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿದೆ. ಇಷ್ಟು ಚಿಕ್ಕದಾದರೂ ಸಹ ನೋಡೋಕ್ಕೆ ಹಾಕ್ಕೊಂಡ್ರೆ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಈ ಜುವೆಲ್ ಸಹ ನನಗೆ ಸೆಕೆಂಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ಮನೆಯವ್ರು ಕೊಡಿಸಿರುವಂಥದ್ದು ಸೆಕೆಂಡ್ ಗಿಫ್ಟು. ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ಈಗ ತುಂಬ ವರ್ಷ ಆಗಿತ್ತು ಯಾವುದು ಬರ್ಡೇ ಗಿಫ್ಟು ಅಂತ ಅಂದ್ಬಿಟ್ಟು ಸಿಂಪಲಾಗಿ ಬರ್ಡೇ ಸಲ ಸೆಲೆಬ್ರೇಟ್ ಮಾಡ್ಕೊತ ಬಿಟ್ರೆ ಗಿಫ್ಟ್ ಅಂತ ಏನೂ ಇರಲಿಲ್ಲ. ಬಟ್ ಈ ವರ್ಷ ಸ್ವಲ್ಪ ಸ್ಪೆಷಲಾಗೇ ಇದೆ ಅಂತ ಹೇಳ್ಬೋದು. ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಸಹ ಒಂದು ಸ್ಟೆಪ್ ಮೇಲೆ ಹೋದೆ, ಅಂದರೆ ಒಂದು ಸ್ಟೆಪ್ಪು ಮೇಲೆ ಇದ್ದೆ ಅಂತ ಹೇಳ್ಬೋದು. ಅದು ಸಹ ಆಯಿತು. ಹಾಗೆ ಇದು ಒಂದು ಜುವೆಲ್ ಸಹ ತಗೊಂಡೆ. ಅದೊಂಥರ ತುಂಬ ಖುಷಿ ಇದೆ. ನೋಡೋಣ ಇನ್ನು ಯಾವ ರೀತಿ ಹೋಗುತ್ತೆ ಬರ್ಡೇ ಏನಂತ ಗೊತ್ತಿಲ್ಲ. ಫೈನಲಾಗಿ ಇವಾಗ ಮಧ್ಯಾಹ್ನ ಆಗಿದೆ. ಆ್ಯಕ್ಚುಲಿ ಅದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವೀಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ. ಈವ್ನಿಂಗ್ ಇನ್ನೇನು ಪ್ಲ್ಯಾನಿಂಗ್ಸ್ ಅಂತ ಏನಿಲ್ಲ. ಯಾವಾಗ ಸಡನ್ನಾಗಿ ಪ್ಲ್ಯಾನ್ ಆಗುವಂಥದ್ದು ನಮ್ಮ ಮನೆಯಲ್ಲಿ. ಫಸ್ಟ್ ನಾವೇನು ಪ್ಲ್ಯಾನ್ ಅಂತೇನು ಮಾಡ್ಕೊಂಡಿರೋದಿಲ್ಲ. ಬೆಳಗ್ಗೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಮೂಲಿ ಇದ್ದೇ ಇರುತ್ತಲ್ವ, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ವೀಡಿಯೋ ಸಹ ಮಾಡಿದ್ದೀನಿ. ನನಗಂತೂ ಫುಲ್ ಖುಷಿಯಾಗಿದ್ದೀನಿ. ನನ್ನ ಗೂಗಲ್ ಆಡ್ಸೆನ್ಸ್ ಬಂದರೆ ದೊಡ್ಡ ಖುಷಿ ಅಂತ ಹೇಳ್ಬೋದು. ನನ್ನ ಮೊದಲನೇ ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗೂ ಮನೆಯಲ್ಲೇ ಇದ್ದು ಏನು ಮಾಡೋಕ್ಕೂ ತೋಷಲ್ಲ. ಕೆಲವೊಂದು ಸರಿ ಈ ಥರದ್ದು ಏನೋ ಒಂದು ಆದಾಗ ನಮಗೊಂಥರ ಮೋಟಿವೇಟ್ ಅಂತ ಅನಿಸುತ್ತೆ, ನಮಗೂ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಇದು ನೋಡ್ತಾ ಇದ್ದೀರಲ್ವಾ, ಇದಿರೋವಂಥದ್ದು 8 ಗ್ರಾಮ್ಸ್ ಏನೋ ಇದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ತುಂಬ ವರ್ಷ ಆಗಿತ್ತು, ಏನು ತೊಗೊಳಕ್ಕಾಗಿರಲಿಲ್ಲ. ಬಟ್ ಇರೋದನ್ನು ಸಹ ಸ್ವಲ್ಪ ನಾವು ಇದು ಮಾಡ್ಕೊಂಡಿದ್ವಿ. ಏನಾದರೂ ತೊಗೋಬೇಕು ಅಂತ ಅನ್ಕೋತಾ ಇದ್ವಿ. ಅದಕ್ಕೆ ನಮ್ಮ ಮನೆಯವರು ಸರಿ ಸಿಂಪಲಾಗಿ ಏನಾದರೂ ತೊಗೋ ಅಂತ ಹೇಳಿದ್ರು. ಅದಕ್ಕೆ ಇದನ್ನು ಸಿಂಪಲಾಗಿ ತೊಗೊಂಡೆ. ಇದಿರುವಂಥದ್ದು ಒಂದು 8 ಗ್ರಾಮ್ಸ್ ಏನೋ ಇದೆ. ನೆಕ್ ಚೈನು ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ಸಿಗಾಗಲಿ ಸ್ಯಾರಿಗಾಗಲಿ ನನಗೆ ತುಂಬ ಇಷ್ಟ ಆಗಿ ತೊಗೊಂಡೆ ಇದನ್ನು. ತುಂಬ ಇಷ್ಟ ಆಯಿತು. ಇವತ್ತು ಲೈಟ್ ವೆಯ್ಟಲ್ಲಿ ಸಹ ಈ ಥರ ಜುವೆಲ್ಸ್ ಬರುತ್ತೆ ಅಂತ ಖಂಡಿತ ನನಗೂ ಗೊತ್ತಿರಲಿಲ್ಲ. ಯಾಕಂದರೆ ಯಾವಾಗೂ ನಾನು ಆ ಥರ ಲೈಟ್ ವೆಯ್ಟ್ ಜುವೆಲ್ಸ್ ಏನು ಟ್ರೈ ಮಾಡಿರಲಿಲ್ಲ. ಯಾವ ರೀತಿ ಇರುತ್ತೋ ಏನೋ ಅಂತ ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ಇದನ್ನು ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇವಾಗ ಇದು 8 ಗ್ರಾಮ್ಸ್ ಇದೆ. 8 ಗ್ರಾಮ್ಸಲ್ಲಿ ಒಂದು ಒಳ್ಳೆ ನೆಕ್ ಪೀಸ್ ಸಿಕ್ತು ಅಂತಲೇ ಹೇಳ್ಬೋದು. ಇಯರಿಂಗ್ಸ್ ಇದ್ದರೆ ಸಾಕು. ಯಾವುದಾದ್ರೂ ಒಂದು ಇಯರಿಂಗ್ಸಿಗೆ ಇದನ್ನ ನಾವು ಸೆಟ್ ಮಾಡ್ಕೊಂಡು ಹಾಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ ಪೀಸ್ ಅನ್ನೋದು ಮಾತ್ರ. ನೋಡಿ ಇವಾಗ ನಾನು ಕತ್ತಲ್ಲಿ ಸಹ ಹಾಕ್ಕೊಂಡಿದ್ದೀನಿ. ಸಾಕಾಗುತ್ತೆ, ಇಷ್ಟು ಜುವೆಲ್ಸ್ ಇದ್ದರೆ ಸಾಕು. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿರುತ್ತೆ. ಲುಕ್ಕು ಸಹ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ನನಗೆ ಈ ಥರ ಹಾಕ್ಕೊಂಡಿರೋದು. ಯಾವಾಗಲೂ ಈ ಥರ ಸಿಂಪಲಾಗಿ ಹಾಕಿ ರೂಢಿ ಇರಲಿಲ್ಲ. ಬಟ್ ಇವಾಗ ಈ ಸರಿ ಹಾಕ್ಕೊಂಡಾಗ ಒಂಥರ ಚೆನ್ನಾಗಿತ್ತು. ಒಂದು ಚೇಂಜ್ ಅಂತಲೇ ಹೇಳ್ಬೋದು. ಬಟ್ ಇಷ್ಟು ಲೈಟ್ ವೆಯ್ಟ್ಗೆ ಈ ಥರ ಜುವೆಲ್ಸ್ ಸಿಗುತ್ತೆ ಅಂದರೆ ತುಂಬ ಶಾಕಿಂಗ್ ಅಂತಲೇ ಅಂದ್ಕೊಂಡೆ ನಾನಂತೂ. ಇದಿರುವಂಥದ್ದು 8 ಇಂದ 9 ಗ್ರಾಮ್ ಒಳಗಿದೆ ಇದು ವೆಯ್ಟು. ಅದೆಷ್ಟೋ ಎಲ್ಲ ಬರುತ್ತೆ ಮಿಲಿ ಎಲ್ಲ, ಅದು ನಂಗೆ ಗೊತ್ತಿಲ್ಲ. ಬಟ್ 8 to 9 ಗ್ರಾಮ್ ಒಳಗಡೆ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ ಪೀಸು. ಇದೆಲ್ಲ ಆದಮೇಲೆ ಮತ್ತೆ ಮನೇಲಿರುವಂಥ ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗೆಲ್ಲ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಯಿತು. ಅದಾದಮೇಲೆ ಇವಾಗ ಬರ್ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಕೇಕ್ ಸಹ ತಂದಿದ್ರು ಮನೆಯಲ್ಲಿ. ನನಗಂತೂ ಮುಂಚೆ ಎಲ್ಲ ಅದೇ ಮದುವೆಗೆ ಮುಂಚೆಲ್ಲ ಬರ್ಡೇ ಕೇಕಲ್ಲಿ ಏನು ಕಟ್ ಮಾಡ್ತಾ ಇರಲಿಲ್ಲ. ಬಟ್ ನನ್ನ ಮದುವೆ ಆದಮೇಲೆಲ್ಲ ನಮ್ಮ ಮನೆಯವ್ರು ಬಿಡೋದೇ ಇಲ್ಲ. ನಾವು ಬೇಡ ಅಂದರೂ ಸಹ ಅವರೇ ತಂದು ಕಟ್ ಮಾಡ್ತಾರೆ. ನಮ್ಗೆ ಇಷ್ಟ ಇಲ್ಲ ಅಂದರೂ ಅವ್ರು ಬಿಡೋದಿಲ್ಲ, ತರಿಸಿ ಕಟ್ ಮಾಡಿಸ್ತಾರೆ. ಅದೇ ರೀತಿಯಾಗಿ ಇವತ್ತು ಸಹ ಕೇಕ್ ತಂದಿದ್ರು. ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನಾವು 4 ಜನ. ನಮ್ಮ ಜೊತೆಗೆ ನನ್ನ ತಮ್ಮ ಅವನಿಲ್ಲೇ ಇರ್ತಾನೆ. ಅವನದು ಅಂಗಡಿ ಇಲ್ಲೇ ಇರೋದ್ರಿಂದ ಅವನು ಇಲ್ಲೇ ಇರ್ತಾನೆ ಮ್ಯಾಕ್ಸಿಮಮ್ಮು. ಯಾವಾಗಾದರೂ ವೀಕ್ಲಿ ಒನ್ಸ್ ಹಂಗೆ ಹೋಗಿ ಬರ್ತಾನೆ, ಬಿಟ್ಟರೆ ಇಲ್ಲೇ ಇರ್ತಾನೆ. ನಾವು 5 ಜನ ಸೇರಿ ಸೆಲೆಬ್ರೇಟ್ ಮಾಡ್ಕೊತೀವಿ. ಯಾವಾಗಲೂ ಅಷ್ಟೇ ನಾವು 5 ಜನ ಇದ್ದೇ ಇರ್ತೀವಿ ಮನೆಯಲ್ಲಿ. ಏನೋ ಒಂದು ಸೆಲೆಬ್ರೇಷನ್ಸಿಗೆ ಆಗಲಿ ನಾವು ಹೋಗ್ಬಿಟ್ಟು 5 ಜನನೂ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಇವತ್ತು ಗೂಗಲ್ ಆಡ್ಸೆನ್ಸ್ ಬೇರೆ ನನಗೆ ಮೊನ್ನೆ ಫ್ರೈಡೇ ಬಂದಿದ್ದು. ಬಟ್ ನಾನು ತೆಗಿಯೋದು ಬೇಡ, ಹೇಗಿದ್ರು ನನ್ನ ಬರ್ಡೇ ಇದೆ, ಸಂಕಷ್ಟಿ ಬೇರೆ ಇದೆ, ಭಾನುವಾರನೇ ಓಪನ್ ಮಾಡಬೇಕು ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ. ಅದಕ್ಕೆ ನಾನು ಭಾನುವಾರನೇ ವೀಡಿಯೋ ಮಾಡ್ಕೊಂಡು ಅವತ್ತೇ ಅದನ್ನ ಶೇರ್ ಮಾಡಿದ್ದು. ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ಯಾಕಂದರೆ 3 ವರ್ಷದಿಂದ 3.5 ವರ್ಷ ಹತ್ರ ನಾನು ಅದಕ್ಕೆ ಎಫರ್ಟ್ ಹಾಕಿರುವಂಥದ್ದು. ಕೆಲವೊಂದು ಸರಿ ಬೇಜಾರು ಮಾಡ್ಕೊಂಡಿದ್ದೆ, ಬಿಟ್ಬಿಡಬೇಕು ಅನ್ನಿಸ್ಬಿಡ್ತು. ತುಂಬಾ ಒಂಥರ ಹರ್ಟಾಗಿತ್ತು. ಬಟ್ ಆದರೂ ಫೈನಲಾಗಿ ಇವಾಗ ಬಂದಾಗ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನನಗಂತೂ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಏನಾದರೂ ಒಂದು ನಾನೊಂದು ಅಚೀವ್ ಮಾಡಿದ್ದೀನಿ ಅಂದರೆ ಅದನ್ನು ಖಂಡಿತವಾಗ್ಲೂ ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಕೆಲಸ ಎಲ್ಲ ನಮ್ಮ ಕೈಯಲ್ಲಿರುತ್ತೆ, ನಾವು ಯಾವ ರೀತಿ ಬೇಕೋ ಆ ರೀತಿ ಕೆಲಸ ಮಾಡ್ಕೊಬೋದು ಅನ್ನೋದು. ಬಟ್ ಇದು ಬಂದುಬಿಟ್ಟು ಎಲ್ಲ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಫ್ರೆಂಡ್ಸು, ನಮ್ಮ ಫ್ಯಾಮ್ಲಿ, ಅಂದರೆ ಸಬ್ಸ್ಕ್ರೈಬರ್ಸ್ ಫ್ಯಾಮ್ಲಿ ಅವ್ರ ಕೈಯಲ್ಲೇ ಇರುತ್ತೆ. ಅವರೆಲ್ಲ ಸಪೋರ್ಟ್ ಮಾಡ್ರೆ ಖಂಡಿತವಾಗ್ಲೂ ಒಂದು ಆಡ್ಸೆನ್ಸ್ ಆಗಲಿ ಆದರೆ ಮುಂದೆ ಹೋಗೋದಕ್ಕೆ ಏನಾದರೂ ಒಂದು ದಾರಿ ಅಂತ ಸಿಗೋದು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಸಹ. ಯಾರೆಲ್ಲ ಸಪೋರ್ಟ್ ಮಾಡಿದ್ರೋ ಖಂಡಿತವಾಗ್ಲೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಇವತ್ತಂದು ತುಂಬ ಖುಷಿಯಾಗಿದೆ ನನಗೆ. ಆಡ್ಸೆನ್ಸ್ ಪಿನ್ ಬಂದಿರುವಂಥದ್ದು ಎಲ್ಲದಕ್ಕಿಂತ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಅದೆಲ್ಲ ಖುಷಿಯಲ್ಲಿ ಇವತ್ತು ಕೇಕ್ ಸಹ ಕಟ್ ಮಾಡಾಯಿತು. ಕೇಕ್ ಕಟ್ ಮಾಡ್ಕೊಂಡು ಇವಾಗೆಲ್ಲ ಕೇಕ್ನ ಸಹ ಶೇರ್ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳುವಂಥದ್ದು, ಅಷ್ಟೊಂದೇನು ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡೋದಿಲ್ಲ. ಮೊನ್ನೆ ರೀಸೆಂಟಾಗಿ ಸೋಫಾ ಸಹ ತರಿಸಿದ್ವಿ. ಆ ಸೋಫಾನು ಸಹ ನಮಗೆ ಫ್ಲೋರ್ಗೆ ಮ್ಯಾಚ್ ಆಗುವಂಥ ರೀತಿ ನಾವೇ ಹೇಳಿ ಮಾಡಿಸ್ಕೊಂಡಿರುವಂಥದ್ದು. ಇದು ಬೇಕಾದ್ರೆ ಡೀಟೇಲ್ ನಾನು ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿದೆ ಏನು ಅಂತ ಅಂದ್ಬಿಟ್ಟು.
ಇವಾಗ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೋಫಾ ಸಹ ತರಿಸಿದ್ವಿ. ಒಂದೊಂದಾಗಿ ಮನೆಗೆ ಏನು ಬೇಕೋ ಅದನ್ನು ತೊಗೊತಾ ಇರುವಂಥದ್ದು. ಅಂದರೆ 1.5 ವರ್ಷ ಹತ್ರ ಆಯಿತು ಮನೆ ನಮ್ಮದು ಗೃಹ ಪ್ರವೇಶ ಮುಗಿದು. ಇವಾಗ ಒಂದೊಂದಾಗಿ ಮನೆಗೆ ಏನೇನು ಬೇಕೋ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಚಿಕ್ಕದಾಗಿ ಸೇರಿಸ್ಕೊತಾ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೇ ಸರಿ ಗೃಹ ಪ್ರವೇಶ ಮಾಡಿ ಒಂದೇ ಸರಿ ಎಲ್ಲ ಸೇರಿಸೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸಲ್ಲಿ ನಾವು ಮನೆ ಕಟ್ಟೋದು ಒಂದು ದೊಡ್ಡ ವಿಷಯ. ಅಂಥದ್ರಲ್ಲಿ ಎಲ್ಲ ಒಂದೇ ಸರಿ ಸೆಟ್ ಮಾಡ್ಕೊಂಬರ್ಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಅದಕ್ಕೆ ಫಸ್ಟ್ ಮನೆ ಕಟ್ಕೊಂಡು ಮನೆಗೆ ಬಂದು ಸೇರ್ಕೊಂಡ್ಬಿಟ್ವಿ. ಇವಾಗ ಒಂದೊಂದಾಗಿ ತೊಗೊತಾ ಇರುವಂಥದ್ದು. ಸೋಫಾ ಸಹ ತೊಗೊಂಡ್ವಿ. ಸೋಫಾ ಸಹ ಚೆನ್ನಾಗಿದೆ. ಕಲರ್ ಸಹ ನನಗೆ ಮ್ಯಾಚ್ ಆಯಿತು ಅಂತ ಅನ್ನಿಸ್ತಾ ಇದೆ. ವೀಡಿಯೋಲಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೆಲ್ಲ ಆದಮೇಲೆ ಮತ್ತೆ ನೆಕ್ಸ್ಟ್ ಕೇಕೆಲ್ಲ ಕಟ್ ಮಾಡಿ ತಿಂದು ಆದಮೇಲೆ ಇವಾಗ ಡ್ರೆಸ್ ಸಹ ಚೇಂಜ್ ಮಾಡಿದೆ. ಅದೇ ಸ್ಯಾರಿ ತೆಗೆದುಬಿಟ್ಟು ಡ್ರೆಸ್ ಹಾಕ್ಕೊಂಡೆ. ಆಚೆ ಹೋಗೋಣ ಊಟಕ್ಕೆ ಅಂತ ಹೇಳಿದ್ರು. ಅಟ್ಲೀಸ್ಟ್ ಒಂದು ಟೈಮ್ ಆದರೂ ಊಟ ಅಡುಗೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ ನೋಡ್ಬೋದು. ಡ್ರೆಸ್ಸಿಗೂ ಅಷ್ಟೇ ಅದು ನೆಕ್ ಪೀಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಅಂತಲೂ ಸಿಂಪಲ್ಲಾಗಿ ಹಾಕ್ಕೊಳ್ಳೋದಕ್ಕೆ ನನಗಂತೂ ಫುಲ್ ಇಷ್ಟ ಆಯಿತು. ಅದೇನೋ ಗೊತ್ತಿಲ್ಲ ತುಂಬ ಇಷ್ಟ ಆಯಿತು. ದೊಡ್ಡ ಒಡವೆಗಿಂತ ನನಗೆ ಯಾಕೋ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಖುಷಿಯಾಗಿ ಹಾಕ್ಕೊಂಡೆ ನಾನು. ಆವತ್ತಿನ ದಿನ ಅಂತೂ ತುಂಬ ಚೆನ್ನಾಗೇ ಹೋಗುತ್ತೆ ನನಗೆ. ಇದೆಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಹೊರಡ್ತಾ ಇರುವಂಥದ್ದು. ಅಂದರೆ ಇಲ್ಲೇ ಹತ್ರದಲ್ಲಿ ಮನೆ ಹತ್ರನೇ ಒಂದು ಹೋಟೆಲ್ ಇತ್ತು. ಅಲ್ಲೇ ಹೋಗಿ ಬಂದುಬಿಡೋಣ. ತುಂಬ ದೂರ ಎಲ್ಲ ಹೋದರೆ ಬರೋಕ್ಕಾಗೋದಿಲ್ಲ. ಆವಾಗ 8:30 ಆಗಿತ್ತು. ಮತ್ತು ಹೋಗಿ ಬಂದು ಮತ್ತೆ 12 ಆಗುತ್ತೆ. ಮತ್ತು ನೆಕ್ಸ್ಟ್ ಡೇ ಮಾಮೂಲಿ ಸ್ಕೂಲು ಕಾಲೇಜು ಮತ್ತು ಶುರುವಾಗುತ್ತೆ. ಮತ್ತು ರೊಟೀನ್ ಫಾಸ್ಟಾಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವೆಲ್ಲ ನಾನ್ ವೆಜ್ ಏನು ತಿನ್ನೋ ಹಾಗಿಲ್ಲ. ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿರೋದ್ರಿಂದ 48 ಡೇಸ್ ನಾನ್ ವೆಜ್ ಏನೂ ತಿನ್ನೋ ಹಾಗಿಲ್ಲ. ವೆಜ್ ಹೋಟೆಲ್ಗೆ ಹೋಗಿದ್ವಿ. ಅದು ಅಲ್ಲದೆ ಅವತ್ತು ಸಂಕಷ್ಟಿ ಬೇರೆ. ಅವತ್ತು ತಿನ್ನೋದು ಇಲ್ಲ ನಾವು ಯಾವಾಗೂ. ಸಂಕಷ್ಟಿಗೆ ಯಾವಾಗೂ ನಾನು ತಿನ್ನೋದಿಲ್ಲ, ಬಿಟ್ಬಿಟ್ಟಿದ್ದೀವಿ. ಅಂದರೆ ಫಸ್ಟ್ ನಾನು ತಿಂತಾ ಇರಲಿಲ್ಲ. ಬಟ್ ಮನೇಲೆಲ್ಲ ತಿನ್ನೋರು. ಬಟ್ ಇವಾಗ ಅವರು ಸಹ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಯಾರು ಇವಾಗ ನಮ್ಮ ಮನೇಲಿ ಸಂಕಷ್ಟಿ ದಿನ ನಾನ್ ವೆಜ್ ತಿನ್ನೋದಿಲ್ಲ. ಫಸ್ಟಿಗೆಲ್ಲ ತಿನ್ನೋರು, ಅವ್ರಿಗೂ ಗೊತ್ತಿರಲಿಲ್ಲ. ಬಟ್ ಇವಾಗ ಬರ್ತಾ ಬಿಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನನಗಿಲ್ಲಿ ಫೇವ್ರೇಟ್ ಬಂದುಬಿಟ್ಟು ಪಾಪಡ್ ಮಸಾಲ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಪಾಪಡ್ ಮಸಾಲ. ಅದಕ್ಕೆ ಫಸ್ಟ್ ಪಾಪಡ್ ಮಸಾಲನೇ ಆರ್ಡ್ರ್ ಮಾಡಿದೆ. ನನಗೆ ತುಂಬಾ ಇಷ್ಟ ಆಗುತ್ತೆ. ಡ್ರೈ ಐಟಮ್ಸು ಸ್ಟಾರ್ಟರ್ಸ್ ತುಂಬ ಇಷ್ಟ ಆಗುತ್ತೆ ಲಿಕ್ವಿಡ್ ಐಟಮ್ಸ್ಗಿಂತ. ಅದಕ್ಕೋಸ್ಕರ ಡ್ರೈ ಐಟಮ್ಸ್ ಸ್ವಲ್ಪ ಜಾಸ್ತಿನೇ ನಾವು ಆರ್ಡ್ರ್ ಮಾಡ್ಕೋತೀವಿ. ಪಾಪಡ್ ಆದಮೇಲೆ ಇಲ್ಲಿ ಮಶ್ರೂಮ್ದು ಕಬಾಬ್ ಸಹ ತೊಗೊಂಡಿದ್ವಿ. ಮಶ್ರೂಮ್ ಕಬಾಬ್ ಅಷ್ಟೇ ಎಲ್ಲರಿಗೂ ಇಷ್ಟ ಮನೆಯಲ್ಲಿ. ಅದಕ್ಕೋಸ್ಕರ ಮಶ್ರೂಮ್ ಕಬಾಬು. ಅದಾದಮೇಲೆ ಸ್ವಲ್ಪ ರೋಟಿ ಗ್ರೇವಿ ಅಂತ ಮೇನ್ ಡಿಶ್ನ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ. ಸಿಂಪಲ್ಲಾಗೇ ಇತ್ತು. ಅದಾದಮೇಲೆ ಲೆಮನ್ ಸೋಡಾ ನನಗೆ ಆಲ್ ಟೈಮ್ ಫೇವ್ರೇಟು. ಗೋಲಿ ಸೋಡಾ ಆಗ್ಬೋದು, ಲೆಮನ್ ಸೋಡಾ ಆಗ್ಬೋದು, ನನಗೆ ಸಿಕ್ಕಿದ್ರೆ ಅದು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರೋಲ್ಲ, ಕುಡ್ಕೊಂಡು ಹೋಗಬೇಕು. ಆ ರೀತಿಯಾಗಿ ನಂಗೆ ತುಂಬಾ ಫೇವ್ರೇಟ್. ಇವತ್ತೇ ನನ್ನ ಫೇವ್ರೇಟ್ ಫುಡ್ಡೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ಯಾಕಂದರೆ ನನ್ನ ಬರ್ಡೇ ಅಲ್ವಾ, ಅದಕ್ಕೋಸ್ಕರ ನನಗೇನು ಬೇಕೋ ಅದು ಆರ್ಡ್ರ್ ಮಾಡಿದೆ. ಬಟ್ ಮ್ಯಾಕ್ಸಿಮಮ್ ಎಲ್ಲ ಟೇಸ್ಟ್ ಒಂದೇ ಥರ ಎಲ್ಲರೂ ತಿಂತೀವಿ. ಅದೇ ಇದೆ ಅಂತೇನಿಲ್ಲ. ನಾವೆಲ್ಲರದ್ದು ಟೇಸ್ಟ್ ಮ್ಯಾಕ್ಸಿಮಮ್ ಹತ್ರ ರೀಚ್ ಆಗುತ್ತೆ. ಯಾರೊಬ್ಬರು ಆರ್ಡ್ರ್ ಮಾಡಿದ್ರೆ ಎಲ್ಲರಿಗೂ ಅದು ಇಷ್ಟ ಆಗುವಂಥದ್ದು ಆರ್ಡ್ರ್ ಮಾಡಿರ್ತೀವಿ. ಅದೆಲ್ಲ ಊಟ ಎಲ್ಲ ಮಾಡ್ಕೊಂಡು ಇವಾಗ ಮನೆ ಕಡೆ ಹೊರಡುವಂಥದ್ದು. ತುಂಬ ಚಳಿ ಇತ್ತು. ಹೋಗ್ಬೇಕಾದ್ರೆ ಏನು ಅನಿಸ್ಲಿಲ್ಲ. ಬಟ್ ಊಟ ಎಲ್ಲ ಮುಗಿಸ್ಮೇಲೆ ತುಂಬ ಚಳಿ ಆಯಿತು. ನನಗೆ ಬರೋಕ್ಕೂ ಸಹ ಚಳಿಯಲ್ಲಿ ಆಗ್ತಾ ಇರಲಿಲ್ಲ. ಅಷ್ಟೊಂದು ನಡುಗ್ತಾ ಇದ್ದೀನಿ ಅಲ್ಲಿ ಆಚೆ ನಿಂತ್ಕೊಂಡಿದ್ರೇ. ಅಲ್ಲೇನೋ ಮಾತಾಡ್ತಾಯಿದ್ರು ದಿಶು ಅವರೆಲ್ಲನೂ, ಗಾಡಿ ತೆಗಿತಾಯಿದ್ರು ಅಷ್ಟೇ. ಅದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡಿದ್ದೆ ಅವರೆಲ್ಲ ತೆಗ್ಕೊಂಡು ಆಚೆ ಬರಲಿ ಅಂತ. ಬಟ್ ಆ ಟೈಮ್ಗೆ ತುಂಬ ಚಳಿ, ನನಗೆ ಫುಲ್ಲು ನಡ್ಕ ಬರ್ತಾಯಿದೆ, ಅಷ್ಟೊಂದು ಚಳಿ. ರೋಡು ಅಷ್ಟೇ ಪ್ರಶಾಂತವಾಗಿದೆ. ಫಸ್ಟ್ ಬಂದಾಗ ಹಿಂಗೆ ಇದ್ದಿದ್ದು ನಮ್ಮ ಕಡೆ ರೋಡೆಲ್ಲನೂ ನಾವು ಸ್ಟಾರ್ಟಿಂಗ್ ಈ ಕಡೆ ಬಂದಾಗ. ಬಟ್ ಇವಾಗ ಇಲ್ಲೂ ಸಹ ವೆಹಿಕಲ್ಸ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಹಗ್ಲಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ವೆಹಿಕಲ್ಸ್ ಇರುತ್ತೆ. ಇವಾಗ ಸ್ವಲ್ಪ ಪ್ರೆಸೆಂಟಾಗಿತ್ತು ರೋಡ್ ಸಹ. ನಾನು ವಿಡಿಯೋ ಸಹ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.